ಬೊಮ್ಮಯ್ಯ ನನ್ನ ಮಾವ ಅಂತೀನಿ, ಅವನ್ನ ಬೊಮ್ಮಯ್ಯ ಅಂತೀನಿ. ನೀನ್ ನೋಡ್ತಾರೆ ನೀನು ನನಗೆ ಟೋಪಿ ಹಾಕೊಂಡ್ ಕಾಣ್ತಾ ಇದ್ದಲ್ಲ. ಅದು ಒಂಥರ ಸರಿ ಏನೋ. ಅಯ್ಯೋ ಬೊಮ್ಮಯ್ಯ ನನ್ಗೊಂದ್ ಚಾನ್ಸ್ ಕೊಟ್ಬಿಟ್ರೆ ಹಂಗೆ ಚಿತ್ರಾನ್ನ ಮಾಡ್ಬಿಡ್ತೀನಿ. ಬೊಮ್ಮಯ್ಯ ಬಾಲೆಯಲ್ಲಿ ಇವನು ಮಾದೇಶ್ ಹೊಸ ಕಟ್ಟಿರೋ ಮಾದೇಶ್ವರ ಗುಡಿ ಗುಡ್ಡಪ್ಪ ಇದ್ದಾಗ ಇವನ್ನ ತಗದಾಗ ಹೀರೋ ಮಾಡ್ಲಿ ಅಂತೆಲ್ಲ ಅಂತೀಯಲ್ಲ, ನಾನು ಹೆಂಗ್ಲ ಮಾಡ್ಲಿ ಹೀರೋನ? ಗುಡ್ಡಪ್ಪ ಹೇಳೋ ಗಡ್ಡಪ್ಪ ಹೇಳೋ ನಮಗ್ ಬೇಕಾರೋ ದುಡ್ಡಪ್ಪ ಸರಿ ಏನೋ. ನಮಸ್ಕಾರ ಅಂದಂಗೆ ನಿಮ್ಮ ಹೆಸರೇನು ಅಂತ ಗೊತ್ತಾಗ್ಲಿಲ್ಲ. ಪರಮೇಶ್ವರನ ಪರಮ ಭಕ್ತ ಮಹೇಶ ಅಂತ ಕರೀತಾರೆ. ಪರಮೇಶ್ವರನ ಭಕ್ತ ಪರಮೇಶ್ವರ ಮಹೇಶ ಅಂತ ಗೊತ್ತಾಯ್ತಪ್ಪ. ನೀನು ನಾವೊಂದು ಆಸನ್ ಪಿಲ್ಲರ್ ಮಾಡ್ತಾ ಇದ್ದೀನಿ. ಆಸನ್ ಪಿಲ್ಲರ್ ಅಲ್ಲಿ ನೀನ್ ಏನಾದ್ರು ಆಸ ಮಾಡ್ತೀಯಾ? ಒಟ್ಟು ನೋಡಿ ಸರ್, ಮಾಡ್ತೀನಿ. ಬನ್ನಿ ಸರ್, ಕುಂತ ಮಾತಾಡೋಣ. ನಾನೇನೋ ಕೊಡ್ತೀನಿ, ಆದ್ರೆ ನಾನೇನೋ ನಿನ್ ಕೈಲಿ ಹೀರೋ ಪತ್ರ ಮಾಡ್ತೀನಿ. ಆದ್ರೆ ನನಗೇನ್ ಕೊಡ್ತೀಯಾ? ಏನ್ ಕೊಡ್ತೀಯಾ ಅಂತ ಕೇಳ್ತೀಯಲ್ಲ ಸರ್, ತಗೊಳ್ಳಿ ಸರ್. ಇದು 50,000 ಅಡ್ವಾನ್ಸ್. ನನ್ನೇನಾದ್ರು ಫಿಲಂ ಚಾನ್ಸ್ ಕೊಟ್ಬಿಟ್ರೆ 10 ಲಕ್ಷ ಕೊಡ್ತೀನಿ ಸರ್. ಒಳ್ಳೆ ಪತ್ರ ನನ್ನ ಮಗನೇ ಇಟ್ಕೊಂಡಿದ್ದೀನಿ. 50,000 ನೋಡ್ಬೇಕು, ಇದೇ ಕೊಟ್ಟು ಏನು ನೀವು ಪಿಸ್ ಪಿಸಿ ಕುಸ್ಕುಸ ಅಲ್ಲ, ಏನು ಪಿಸ್ ಪಿಸು ಕುಸ್ಕುಸಿಲ್ಲ ನೋಡಪ್ಪ. ನಾ ತೆಗಿಲಿದ್ದು ಈಗ ಆಸ್ಕನ್ ಪಿಕ್ಚರ್ ಏನೇನು ಹೂಬತ್ತಿ ಗಟ್ಟಿ ಏನೇ ಕಿವಿ ಮುಟ್ಕೊಂಡು ಹೂವ ಎಲ್ಲನೇ ತಗದಾಕ್ಬಿಟ್ಟೆ. ಒಂದ್ ಸ್ವಲ್ಪ ಗೆಟಪ್ಪ ಚೇಂಜ್ ಮಾಡ್ಕೊಂಡ್ ಬಂದ್ರೆ ನೀನು ಯಾವ ಪಾತ್ರ ಸೆಟ್ ಆಯ್ತಿ ಅಂತ ನನಗೆ ಗೊತ್ತಾಯ್ತದೆ. ನಾನು ಪಾತ್ರ ಮಾಡಿಸ್ತೀನಿ ನೋಡು. 5 ನಿಮಿಷ ಟೈಮ್ ಕೊಡಿ ಸರ್. ಮನೆ ಒಳಗಡೆ ಹೋಗ್ಬಿಟ್ಟು ಸೂಟ್ ಬೂಟ್ ಹಾಕೊಂಡು ಸೂಪರ್ ಸ್ಟಾರ್ ತರ ಬಂದ್ಬಿಡ್ತೀನಿ. ನೀವೀಗೇನು ಸೂಟು ಬೂಟು ಹಾಕ್ಬೇಡಿ. ನಾನು ನಿಮ್ಗೆ ಪಾತ್ರ ಕೊಟ್ಟು ಡೈರೆಕ್ಷನ್ ಮಾಡಿಸ್ತೀನಲ್ಲ, ಆಗ ನಾನು ಹಾಕ್ತೀನಿ. ಈಗ ನಿಮ್ಮಲ್ಲಿ ಯಾವ ಪಾತ್ರಕ್ಕೆ ನೀವು ಸೂಟ್ ಹಾಕ್ತೀನಿ ಅಂತ ಸ್ವಲ್ಪ ನಾನು ನೋಡ್ಬೇಕು. ನಿಮ್ಮಲ್ಲಿ ಯಾವ್ದಾರ ಸ್ವಲ್ಪ ಇದೆ ತೋರಿಸಿ ಸರ್. ಬನ್ನಿ ಸರ್. ಏನ್ ಹಂಗ್ ನೋಡ್ತಾ ಇದ್ಯಾ? ಸಾಕಾಯ್ತಾ? ಆಗ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡ್ ಬಂದಿರೋದು. ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ನ ಡಿಪಾರ್ಟ್ಮೆಂಟ್. ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ನಿಲ್ದಿರೋ ನಿನ್ನ ಡಿಸ್ಟ್ರಿಕ್ಟ್, ಕರ್ನಾಟಕ ಮ್ಯಾಪ್ ನಲ್ಲಿ ನಿಲ್ದಿರೋ ನಿನ್ನ ಊರಿಗೆ ನನ್ನನ್ನ ಕರೆಸಿ ನನಗೆ ಹಾಕ್ಬಿಟ್ಟೆಲ್ಲ. ಈಗೇನ್ ಮಾಡ್ತೀಯ? ನಾನು ಬೆಂಗಳೂರಿನಲ್ಲಿ ಕುಡಿದು ಹುಟ್ಟು ಮಂಗ್ಳೂರು ಅಪ್ಪ ತಡೆದೋಗುತ್ತೆ. ಯಾವ ಇವನಿಗೆಲ್ಲ ಕಂಡಿರೋ ಕೋಪದಲ್ಲಿ ನನಗೆ ಯಾವ ಮನ್ನ ಮಾಡಿದ್ಯಾ? ಅದೇ ಇವನು ಪ್ರೇಮ ಬಿಚ್ಚಿ ನಿನಗೆ ಬಟ್ಟೆ ನಿನಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ಕಣ್ಣಲ್ಲಿ ಬೆರಳಿಗೆ ಹಾಳುತ್ತಾನೆ ಇರ್ತಾರೆ. ಇದು ಹಾಳಾಗಕ್ಕೆ ಕಟ್ಟಕ್ಕನ. ಪರವಾಗಿಲ್ಲ ಮಹೇಶ, ಒಳಗೆ ಹೋಗ್ಬಿಟ್ಟು ನೀನ್ ತಗೋಬತ್ತೀಯಾ?
ಈ ನನ್ನ ಮಗ ಏನ ಹುಲಿಯಾಟ ಮಾಡ್ದಂಗ್ ಮಾಡ್ತಾನೆ. ಸಿಕ್ಸ್ ಕ್ಷಣ ಸಾಕು, ಇಲ್ಲಿಂದ ಖಾಲಿ ಆಗ್ಬಿಟ್ಟಂದ್ರಮ್ಮ. ನನಗೆ ಹತ್ತು ಗಂಟೆಗೆ ಕೇಳ್ತೀನಿ ಸರಿ ಬಿಡು ಬಾಮೇನ. ನೋಡಪ್ಪ ಮೈನ, ಸದ್ಯಕ್ಕೆ ಈ ಫಿಲಮ್ ನಾನು ಮುಂದೂಡ್ಬಿಟ್ಟು ಒಂದು ಪೌರಾಣಿಕ ಫಿಲಮ್ ತೆಗಿತಾ ಇದ್ದೀನಿ. ಈ ಫಿಲಮ್ ಅನ್ನ ಮಾಡಿದಾಗ ಖಂಡಿತ ನಿಮ್ಗೆ ಫೋನ್ ಮಾಡಿ ಕರ್ಸ್ಕೊತೀನಿ. 10 ಗಂಟೆ ಸ್ವಲ್ಪ ಈ ಹಳ್ಳಿಲೇ ವಾಸ ಮಾಡ್ತಾ ಇರೋ ನಾ ಬರ್ತೀನಿ. ಪ್ಲೀಸ್ ಸರ್, ಪೌರಾಣಿಕ ಆದ್ರೂ ಪರವಾಗಿಲ್ಲ, ನನ್ಗೆ ಅದನ್ನೆಲ್ಲ ಒಂದು ಚಾನ್ಸ್ ಕೊಡ್ತೀನಿ ಸರ್. ನೋಡಪ್ಪ ಮಹೇಶ, ಪೌರಾಣಿಕ ನಾಟಕ ಅಂದ್ರೆ ಅಷ್ಟು ಸುಲಭ ಅಂತ ತಿಳ್ಕೊಬೇಡ. ವಾಯ್ಸು ಚೆನ್ನಾಗಿರ್ಬೇಕು, ಎದು ಭುಜ ಗದ್ದಾಗಿರ್ಬೇಕು, ಗದೆಯ ತಿರುಗಿಸಿ ಬಂದಪ್ಪ ಎತ್ತಿ ಎಗನ ಪಡೆದ್ರ ಇದು ಜನವೆಲ್ಲ ಗಡಗಡ 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 ಅಂತ ಹಿಡಿಬೇಕು. ಅಷ್ಟು ಸುಲಭ ಅಂತ ತಿಳ್ಕೊಬೇಡ, ಅದ್ ನಿನ್ ಕೈಲಿ ಆಗಲ್ಲ. ಸರ್ ಬನ್ನಿ ಸರ್, ನಿಮ್ಗೆ ಇಷ್ಟ ಆದ್ರೆ ಚಾನ್ಸ್ ಕೊಡಿ, ಇಲ್ಲ ಅಂದ್ರೆ ಬೇಡ ಬಿಟ್ಟಕ್ಕೆ. ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ, ಚತುರ್ಮುಖದ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಸಾಹಸಿ, ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯ ಅಟ್ಟಹಾಸವನ್ನು ಮಟ್ಟ ಹಾಕಿ ಸಾಹಸಿ, ಪಾಠದಲ್ಲಿ ದುಡಿದಿದ್ದ ಪರಾಕ್ರಮಶಾಲಿ, ಅಡಿಟ್ಟರೆ ಬೆಳೆಯುವುದು ಭೂಮಿ, ತಲೆ ಎತ್ತರ ಬೆಳೆಸುವುದು ಬಾನು, ಚತುರ್ಮುಖನ ಸುಟ್ಟೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವ ನನ್ನ ಮಗ, ಆ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾಜ್ಯೋತಿಯಿಂದ ನನ್ನ ಇದೊಂದು ಬದುಕೆ, ಇದೊಂದು ಜನ್ಮವೇ, ಇದಂತ ದುರ್ವಿಧಿ, ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವಶಕ್ತಿ ನನಗೆ ಎದುರಾಗಿ ನಿಂತುಕೊಂಡಿದೆ, ಅದಾವಶಕ್ತಿ ಪುತ್ರನನ್ನು ಶತ್ರುವನ್ನಾಗಿ ಮಾಡಿದೆ, ಅದಾವಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ, ಅದಾವಶಕ್ತಿ ಅವನಿಗೆ ಸಹಾಯ ಬರುತ್ತದೆ ತಿಳಿಸಿದೆ, ಅದಾವಶಕ್ತಿ ನನಗೆ ಮುಖಭಂಗ ಮಾಡಿ ತಲೆ ತಕ್ಕೆ ಸೊಕ್ಕೆ ಮಾಡಿದೆ. ಅವನೇ ಆ ದುಷ್ಟನೇ, ಆ ನನ್ನ ಕುಲ ವೈರ್ಯಾದ ಹರಿಯೇ ನನ್ನ ಮಗನ ಹೃದಯಾಂತರಗಳು ಒಕ್ಕವು ಅವನ ತಲೆಯನ್ನು ಕೆಡಿಸಿ ಮನ ಬಂದಂತೆ ಹಾಡಿಸುತ್ತಿವೆ. ನಿನಗೆ ಪೌರುಷವಿದ್ದರೆ, ನಿನ್ನ ಪರಮ ಪುರುಷಾರ್ಥವನ್ನು ನೀನಾಗಿದ್ದರೆ ಬಗೆದು ನಿನ್ನ ಕರುಳಿಗೆ ಮಾಲೆ ಆಗುತ್ತದೆ. ನಾನು ನಿನ್ನ ಕತ್ತಿಯಲ್ಲ, ನಾನು ನಿನ್ನ ಕತ್ತಿಯಲ್ಲ. ಇವನೇನೋ ಸುಮಾರು ಪೌರಾಣಿಕ ನಾಟಕ ಫಿಲಂ ಕೊಟ್ರೆ ಮಾಡಲ್ಲ ಅಂತ ಹೇಳಿದ್ರೆ ಇದ್ದಲು ಒಳ್ಳೆ ಹುಲಿ ಆಡ್ದಂಗೆ ಆಡ್ತಾನಿಲ್ಲ. ನೋಡ್ಬಾಮೇಡ ನನಗೀಗ ಸುಸ್ತಾಗ್ಬಿಡ್ತದೆ, ಅಲ್ಲ ಎಣ್ಣೆ ಮಡಗಿನೇ ಕುಡ್ತೀನಿ ಬೇಗ, ಅವ್ನು ಬರೋಕ್ಕೆ ಇಲ್ಲಿಂದ ಖಾಲಿ ಮಾಡ್ಬಿಡ್ತ.
ಏನೂ ಇಲ್ಲ. ನಾನು 15 ದಿನವೇ ಅಲ್ಲಾಯ್ತು ಇಲ್ಲಿ ಇಲ್ಲಾಯ್ತು ಅಲ್ಲಿ 200 ರಾತ್ರಿ ದುಡ್ಡಿಗೆ ತೆಗ್ದಿ ನನಗೆ ಒಂದ್ ಸ್ವಲ್ಪ ನಿದ್ಗೆಟಾಗಿ ನೀನ್ ಮಾಡ್ತಾ ಇರೋ ಪಾತ್ರಕ್ಕೆ ಮೊದ್ಲ ನಿದ್ದೆ ಬಂದು ಕೆಳಗೆ ಮಣಿಕೊಂಡ್ಬಿಟ್ಟಿದೆ. ಈಗ ನಾನು ತಕ್ಷಣಕ್ಕೆ ಈ ಪೌರಾಣಿಕ ನಾಟಕ ಮುಂದೂಡ್ಬಿಟ್ಟು ಒಂದು ಕಾಮಿಡಿ ಫಿಲಂ ತೆಗಿಸ್ ಮಾತ ಹೊರಟಿದ್ದೀನಿ. ಈ ಪೌರಾಣಿಕದ ಫಿಲಂ ತೆಗೆದಾಗ ಫೋನ್ ಹಾಕಿನಿ, ನಿನ್ ತಮ್ಮ ಹಾಕಿನಿ, ಆಟೋ ತಗೊಂಡು ನೀನ್ ಬಂದ ಕಡೆ ಇಲ್ಲೇ ಇರು. ನೋಡಪ್ಪ ಮಹೇಶ, ನೀನು ಸಾಮಾಜಿಕ ಡೈಲಾಗ್ ಹೇಳಿದೆ, ಪೌರಾಣಿಕ ಡೈಲಾಗ್ ಹೇಳಿದೆ. ನೋಡು, ಈ ಕಾಮಿಡಿ ಪಾತ್ರ ಮಾಡ್ಬೇಕು ಅಂದ್ರೆ ಬಹಳ ಕಷ್ಟ ಆಗಿರ್ಬೇಕು. ಒಬ್ಳು ಗಂಡಿನ ಕೈಲಿ ಹೇಳ್ತೀನಿ ಹೊಳ್ತಾ ಕೂತಿರ್ತಾಳೆ, ಇನ್ನೊಬ್ಬ ಗಂಡ ಕುಡಿ ಕಾಸು ಕೊಡ್ಲಿಲ್ಲ ಅಂತ ಎತ್ತಿ ಹೊಡೆದಿರ್ತಾನೆ. ಯಾವನೋ ಒಬ್ಬ ಮೂಲೆಗೆ ಎಣ್ಣೆ ಕಾಸಿಲಾಗ್ಬಿಟ್ಟು ಸೊಸೈಟಿ ಸೇಮ್ ಒಳಗೆ ತಲೆ ಸಿಗಾಬಿಟ್ಟು ಕೂತಿರ್ತಾನೆ. ಎಲ್ಲ ನೆಕ್ಕಿ ನಲಿಸ್ಬೇಕು ಅಂದ್ರೆ ಬೈಲಿರೋ ರಾಮ ಇಲ್ಲ, ಎಲ್ಲ ಈಸ್ಕೊಳ್ಬಿಟ್ಟು ನಾನೇನ್ ತೋರನೆ ಟೈಮ್ ಎಷ್ಟು ಗೊತ್ತಿಲ್ಲ ಮಗ. ಕಾಂತ ಎರಡು ಗಂಟೆ ಅತ್ಯಂತ ನಾನು ಕೇಳ್ತೇನೆ, ಹಳೆ ಫಿಲಮ್ದು ಹೊಸ ಫಿಲಮ್ದು ಈಗ ಉಪೇಂದ್ರ ಫಿಲಮ ರಕಮ್ ಏನು ಹುಡ್ತಿಯಾನೆ. ನೋಡು ಆಯ್ತಾ, ನೀನ್ ಹೇಳ್ತಾ ಇರೋ ಡೈಲಾಕ ಆ ಕುಂತಿರೋ ನಮ್ ದಾಸು ಫಿಲಮ್ ನೋಡಿರೋ ಅವ್ನು ಹೇಳ್ತಾನೆ. ಅಲ್ಲಿ ಟಿವಿಲಿ 5 ವರ್ಷ ಆದ ಡೈಟು ಅವ್ರು ಹೇಳ್ತಾರೆ. ನೋಡು, ನಾನ್ ಹೇಳ್ತಾ ಏನ್ ಗೊತ್ತಾ, ನಿಂದೇನಾರ ಸ್ವಂತ ಇದ್ರೆ ಕಿತ್ ಬಿಸಾಕೊಂಡ ನನ್ ತೊಂದರೆ ನೋಡ್ಬೇಕಾ? ಸಾರ ಇಸ್ಕೊಂಡು ಇದ್ದಾರದೆಲ್ಲ ಹೇಳ್ತಾ ಇದ್ದೀರಾ? ತೋರಿಸ್ತೀನಿ. ಜೈ ಮಹೇಶ್ಮತಿ. ಮಗ ಬಂದು ಸಂತೆಗೆ ಯಾಕೆ ನಾನು ಹೆಸರಾಗಿದ್ದೆ ಮೋಸ ಮಾಡ್ಕೋಬೇಡಿ, ಮೋಸ ಮಾಡಿದ್ರೆ ನನ್ನ ಹೆಂಗೆ